ನನ್ನ ಹೆಸರು ಸುರೇಶ್ ಅಂತ. ಈ ಮನೆಗೆ ಶಾರದಾಕ್ಕನನ್ನು ಕೊಟ್ಟಿತ್ತಲ್ಲ, ಅವರ ಚಿಕ್ಕಮ್ಮನ ಮಗ ಶಾರದಾ ಅವರ ತಮ್ಮ. ಓಹೋ, ಅವರು ನಮ್ಮ ಅಣ್ಣ ಪ್ರಕಾಶ್ ಜೊತೆ ಜಗಳ ಮಾಡಿ ಅವರ ತವ್ರನ್ನೇ ಸೇರಿ 6 ತಿಂಗಳಾಯ್ತು. ನಿಮ್ಗೆ ಗೊತ್ತಿಲ್ವಾ? ಇಲ್ಲ, ನನ್ನ ದೊಡ್ಡಪ್ಪ ಶಿವಪ್ಪ ಅವರು ಈ ವಿಷಯವನ್ನು ಹೇಳೇ ಇಲ್ಲ. ಅಂದಾಗೆ ನೀವು? ನನ್ನ ಹೆಸರು ಗೀತಾ ಅಂತ. ನನ್ನ ಪ್ರಕಾಶನ ತಂಗಿ, BA ಮುಗಿಸಿದ್ದೀನಿ, ಓದ್ತಾ ಇದ್ದೀನಿ. ಹೌದಾ? ನಂದು ಈಗಾಗಲೇ BA ಮುಗಿದಿದೆ. ವ್ಯವಸಾಯದ ಕೆಲಸಕ್ಕಾಗಿ ನನ್ನ ದೊಡ್ಡಪ್ಪ ಶಿವಪ್ಪ ಅವರು ನನ್ನನ್ನು ಇಲ್ಲಿಗೆ ಬರಮಾಡಿಕೊಂಡಿದ್ದಾರೆ. ಹಾ, ಸ್ವಲ್ಪ ನಿಲ್ಲಿ, ಕಾಫಿ ತರ್ತೀನಿ. ಬೇಳೆ ಗೀತಾ, ಸುಮ್ಮನೆ ಯಾಕೆ ತೊಂದರೆ ತಗೋತೀರಾ? ಇದೇನು, ಮನೆಗೆ ಬಂದ ಅತಿಥಿಗಳನ್ನು ಸತ್ಕಾರ ಮಾಡಿ ಕಾಫಿ ತರದು ತೊಂದರೆ? ಹಾಗಲ್ಲ ಗೀತಾ, ಇನ್ನೊಮ್ಮೆ ಬಂದಾಗ ಕುಡಿದ್ರಾಯ್ತು. ಯಾಕೆ ಇದೊಂದು ಸಾರಿ ಕುಡಿದ್ರೆ ಮುಂದೊಂದು ಸಲ ಕೊಡುದಿಲ್ಲ ಅಂತ ಹೇಳ್ತೀವ ನಾವು? ನೀವು ಬಹಳ ಚೆನ್ನಾಗಿ ಮಾತಾಡ್ತೀರ ನೋಡಿ ಗೀತಾ. ಕಾಫಿ ವಿಷಯ ಆಗಿರ್ಲಿ, ಅವರಿಬ್ಬರು ಜಗಳಾಡೋಕ್ಕೆ ಕಾರಣವೇನು? ನೋಡಿ, ಶಾರದಾ ಅತ್ತಿಗೆ ಮತ್ತು ಅಣ್ಣ ಪ್ರೀತಿಸಿ ಮದುವೆ ಆದರು. ಶಾರದಾ ಅತ್ತಿಗೆ ಯಾವ್ದೋ ಚಾಡಿ ಮಾತನ್ನು ಕೇಳಿ ನಮ್ಮಣ್ಣನ ಜೊತೆ ಜಗಳ ಮಾಡಿ ನಮ್ಮಣ್ಣನ ತಿರಸ್ಕರಿಸಿ ಕಾಮುಕ ಎಂದು ಹೇಳಿ ನಮ್ಮಣ್ಣನ ಬಿಟ್ಟು ಹೋದರು ನಿಮ್ಮ ಅಕ್ಕ ಶಾರದಾ. ತಮ್ಮ ತಪ್ಪಿನ ಅರಿವಾಗಿಲ್ಲವೇ? ನೋಡಿ, ಅವರಿಗೆ ಏನಾದ್ರು ತಪ್ಪಿನ ಅರಿವಾಗಿದ್ರೆ ಇಷ್ಟೊತ್ತಿಗಾಗ್ಲೇ ನಮ್ಮ ಅಣ್ಣನ ಸೇರ್ತಾ ಇದ್ರು ನಿಮ್ಮ ಅಕ್ಕ. ನಿಜ, ಅರಿವಾಗಿದ್ದರೆ ಸೇರ್ತಾ ಇದ್ರು. ಆದರೆ ಅಕ್ಕನಿಗೆ ಅರ್ಥ ಮಾಡಿಸುವುದು ಹೇಗೆ? ಅರ್ಥ ಮಾಡಿಸೋದು ಹೇಗೆ ಹೇಳಿ? ಹಠಮಾರಿ ಅಣ್ಣ, ಹಠಮಾರಿ ಅತ್ತಿಗೆ, ಇವರಿಬ್ಬರನ್ನ ಒಂದು ಮಾಡಿಸೋದ್ರೆ ತುಂಬಾ ಕಷ್ಟ ನಮಗೆ. ನೋಡಿ, ಸಂಸಾರ ಅಂದ ಮೇಲೆ ತೊಂದರೆ ಇರುತ್ತದೆ, ಆದ್ರೆ ಇಬ್ಬರಲ್ಲಿ ಒಬ್ರು ಸೋಲೇಬೇಕು. ಇವರಿಬ್ಬರೇ ಸೋಲೋದೇ ಇಲ್ಲ ಅಂತ ಹೇಳ್ತಾರೆ. ಗೀತಾ, ನೀನು ನಿನ್ನ ಅಣ್ಣನಿಗೆ ಹೇಳಬೇಕಾಗಿತ್ತು, ಹೋಗಿ ಕರೆದುಕೊಂಡು ಬಾ ಅಂತ. ನಮ್ಮ ಅಣ್ಣನಿಗೆ ಸಾರಿ ಸಾರಿ ಹೇಳಿದ್ದೇನೆ ನಾನು. ನನ್ನ ಮಾತು ನಮ್ಮಣ್ಣ ಕೇಳೋದೇ ಇಲ್ಲ. ನೋಡಿ ಸುರೇಶ್, ನಮ್ಮಣ್ಣ ಯಾವ ತಪ್ಪು ಮಾಡಿಲ್ಲ. ಕ್ಷಮೆ ಕೇಳಂದ್ರೆ ಅವರ ಮನಸ್ಸಿಗೆ ನೋವಾಗುದಿಲ್ಲವೇ? ನೀವು ಹೇಳೋದು ಸರಿ ಇದೆ ಗೀತಾ, ಆದರೆ ಅಕ್ಕನಿಗೆ ಹೇಗಾದರೂ ಮಾಡಿ ಒಪ್ಪಿಸಿ ಪ್ರಕಾಶ್ ಮಾಮನ ಕೂಡಿಸುವ ಭಾರ ನನದಿರ್ಲಿ ಗೀತಾ, ನನದಿರ್ಲಿ. ನೋಡಿ, ಅಣ್ಣ ಅಕ್ಕಿಯನ್ನು ಒಂದು ಮಾಡೋದ್ರಲ್ಲಿ ನಿಮ್ಮ ಕೆಲಸದಲ್ಲಿ ನಾನು ಕೂಡ ಭಾಗಿಯಾಗ್ತೀನಿ. ಏನಾದರೂ ಸಹಾಯ ಬೇಕಾದ್ರೆ ನನ್ನ ಕೇಳಿ. ಥ್ಯಾಂಕ್ಸ್ ಗೀತಾ, ನನಗಿನ್ನು ಒತ್ತಾಗುತ್ತೆ, ನಾನು ಇನ್ನು ಬರ್ತೇನೆ. ಹಾಗೆ ಹೋಗ್ತೀರಾ? ಮತ್ತೇನು ತಗೊಂಡು ಹೋಗ್ಬೇಕು ಗೀತಾ? ನಿಮ್ಮ ಬ್ಯಾಗನ್ನು ತಗೊಂಡ್ಕೊಂಡು ಹೋಗಿ. ಹೋ, ಮತ್ತೆ ಹೋಯ್ತು ನೋಡಿ ಗೀತಾ, ಒಂದು ವಿಷಯ ಗೀತಾ. ಏನದು?
ನಾನು ಅಕ್ಕನ ಮದುವೆಗೆ ಬಂದಾಗ ನಾನು ನಿಮ್ಮನ್ನು ನೋಡಿದ್ದೆ, ಆಗ ಹೇಳಕ್ಕಾಗಲಿಲ್ಲ. ಆದ್ರೆ ಈಗ ಹೇಳ್ತಾ ಇದೀನಿ ಗೀತಾ, ನೀನಂದ್ರೆ ನನಗೆ ತುಂಬಾ ಇಷ್ಟ ಗೀತಾ. ಇದೇನು ಸುರೇಶ್, ಮೊದಲನೇ ಸಲ ನೋಡಿ, ಎರಡನೇ ಸಲ ಮಾತನಾಡಿ, ಮೂರನೇ ಸಲ ಕೂಡೆ ಮಲೆಕದಲ್ಲಿ ಮಾತಾಡ್ತಿದ್ರಲ್ಲ ನೀವು. ಏನಿದು, ಎರಡನೇ ಸಲ ನೋಡಿದ ತಕ್ಷಣ ನಿಮ್ಗೆ ನನ್ನ ಮೇಲೆ ಪ್ರೀತಿ ಹುಡ್ತಾ? ಹಾಗಲ್ಲ ಗೀತಾ, ಪ್ರೀತಿ ಪ್ರೇಮಗಳು ಹೇಗೆ ಹುಟ್ಟುತ್ತವೋ ಹೇಗೆ ಬೆಳೆಯುತ್ತವೋ ಗೊತ್ತಿಲ್ಲ ಗೀತಾ. ಆದರೆ ನನ್ನ ಮನದಲ್ಲಿನ ವಿಷಯವನ್ನು ನಿನಗೆ ಮುಚ್ಚುವುದೇ ಹೇಳ್ತಾ ಇದ್ದೀನಿ. ನೀನಂದ್ರೆ ನನಗೆ ತುಂಬಾ ಇಷ್ಟ ಗೀತಾ. ನೀನು ಯೋಚನೆ ಮಾಡಿ ಹೇಳು, ನಾನು ಬರ್ತೀನಿ. ಆಯ್ತು, ಹೋಗಿ ಬನ್ನಿ.